ಇನ್ನೊಂದು ಬೆಂಗಳೂರಿನಲ್ಲಿ ಒಂದು ನಿಗೂಢ ಸ್ಫೋಟ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೋಟೆಲ್ ಒಂದರಲ್ಲಿ ಸ್ಫೋಟ ಆಗಿದೆ, ಹಲವರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎಲ್ಲಿ? ಕುಂದಲಹಳ್ಳಿ. ಈ HAL ಪೊಲೀಸರ ವ್ಯಾಪ್ತಿಯಲ್ಲಿ ಬರುವಂಥದ್ದು, ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥದ್ದು ಕುಂದಲಹಳ್ಳಿ. ಅಲ್ಲಿ ಒಂದು ಹೋಟೆಲ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಹೋಟೆಲ್ನಲ್ಲಿ ಈ ತರದ್ದು ಬ್ಲಾಸ್ಟ್ ಆಗಿದೆ, ಒಂದು ನಿಗೂಢ ಸ್ಫೋಟ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಸಂದರ್ಭದಲ್ಲಿ ಹೋಟೆಲ್ನಲ್ಲಿ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಬಹುಶಃ ಗ್ಯಾಸ್ ಸಿಲಿಂಡರ್ಗಳ ಸ್ಫೋಟ ಆಗಿರ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಇನ್ನೂ ಕೂಡ ಅಷ್ಟೊಂದು ಖಚಿತ ಆಗಿಲ್ಲ. ಇದು ಏನಾದರೂ ಗ್ಯಾಸ್ ಸಿಲಿಂಡರ್ ಇಂದ ಆಗಿರುವಂತಹ ಸ್ಫೋಟನೋ ಅಥವಾ ಮತ್ತಿನ್ನೇನಾದ್ರೂ ಅನಾಹುತ ಆಗಿದೆಯೋ ಅನ್ನುವಂಥದ್ದು ಇನ್ನೂ ಕೂಡ ಅಷ್ಟು ಸ್ಪಷ್ಟ ಆಗಿಲ್ಲ. ಸೊ ಗಾಯಾಳುಗಳನ್ನ ಸದ್ಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಸುಮಾರು 5ಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಸಂಗತಿ ಗೊತ್ತಾಗ್ತಾ ಇದೆ. 5ಕ್ಕಿಂತ ಹೆಚ್ಚು ಮಂದಿ ಇಲ್ಲಿ ಗಾಯಗೊಂಡಿದ್ದಾರೆ ಅಂತಂದ್ರೆ ನಾವು ಒಂದು ಊಹೆ ಮಾಡ್ಕೊಳ್ಬಹುದು. ಬಹಳ ದೊಡ್ಡ ಸ್ಫೋಟನೆ ಸಂಭವಿಸಿರುವಂಥದ್ದು ಕುಂದಲಹಳ್ಳಿಯಲ್ಲಿ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ದು. ಒಂದು ಅಂತ ಅಂದ್ರೆ ಈಗ ಬಹಳಷ್ಟು ಹೋಟೆಲ್ಗಳಲ್ಲಿ ಈ ಸ್ಟೀಮರ್ಗಳನ್ನ ಇಟ್ಕೊಂಡಿರ್ತಾರೆ. ಅಂತ ಏನಾದ್ರು ಸ್ಟೀಮರ್ಗಳು ಸ್ಫೋಟಗೊಂಡಂತ ಸಂದರ್ಭದಲ್ಲಿ ದೊಡ್ಡ ಅನಾಹುತ ಆಗೋದನ್ನ ನಾವು ನೋಡ್ತೀವಿ. ಅಥವಾ ಅದನ್ನ ಹೊರತುಪಡಿಸಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆದ್ರೂ ಕೂಡ ದೊಡ್ಡ ದುರಂತ ಸಂಭವಿಸಿದೆ. ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೂಡ ಆಗಿರುವಂತ ಕಾರಣಕ್ಕಾಗಿ ಹೆಚ್ಚಿನ ತೂಕ ಇರುತ್ತೆ ಅಥವಾ ದೊಡ್ಡ ಸಿಲಿಂಡರ್ಗಳು, ಹೀಗಾಗಿ ದೊಡ್ಡ ಅನಾಹುತ ಕೂಡ ಸಂಭವಿಸುತ್ತೆ. ಇಲ್ಲಿ ಯಾವ ರೀತಿಯಾಗಿ ಈ ಸ್ಫೋಟ ಆಗಿರುವಂತದ್ದು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತಹ ಸಂಗತಿ. ಕೆಲವರು ಇದ್ರ ಬಗ್ಗೆ ಬಹಳ ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಆ ಸ್ಫೋಟಕ್ಕೆ ಏನ್ ಕಾರಣ ಇರಬಹುದು ಅನ್ನುವಂಥದ್ದು ಸಹಜವಾಗಿ ಒಂದು ಆತಂಕ, ಅದ್ರ ಜೊತೆಗೆ ಒಂದು ಕುತೂಹಲ ಕೂಡ ಕೆರಳಿಸಿರುವಂತಹ ಸಂಗತಿ. ಪೊಲೀಸರು ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ತರದ ಹಲವು ದುರಂತಗಳಾಗಿರುವಂಥದ್ದನ್ನ ನೀವು ನೋಡಿದ್ದೀರಾ. ತೀರಾ ಮೊನ್ನೆಯಷ್ಟೇ ಕೋರಮಂಗಲದಲ್ಲಿ ಒಂದು ಪಬ್ನಲ್ಲಿ ಅಥವಾ ಈ ಏನು ಹುಕ್ಕಾ ಬಾರ್ ಈ ರೀತಿಯಾದಂಥ ಒಂದು ಸ್ಥಳದಲ್ಲಿ ದೊಡ್ಡ ಸ್ಫೋಟ ಸಂಭವಿಸ್ಬಿಟ್ಟು ಏನೇನು ಆಗ್ಬಿಡ್ತು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಅದರ ಜೊತೆಗೇ ಈ ಪಟಾಕಿ ದುರಂತ, ಮತ್ತೊಂದು ಈ ಮೊನ್ನೆ ತಾನೇ ಇಲ್ಲಿ ನಾಯಂಡಹಳ್ಳಿ ಬಳಿ ಇದೇ ರೀತಿಯಾಗಿ ಒಂದು ಸ್ಫೋಟ ಸಂಭವಿಸಿ ಬಹಳ ಬೆಂಕಿ ಹೊತ್ಕೊಂಡು ಸುಮಾರು 32ಕ್ಕೂ ಹೆಚ್ಚಿನ ಆಟೋಗಳೆಲ್ಲ ಸುಟ್ಟೋಗ್ಬಿಟ್ವು. ಸೊ ಈ ತರಹ ಅಂತ ಘಟನೆ ಆಗಾಗ ಬೆಂಗಳೂರಿನಲ್ಲಿ ಸಂಭವಿಸ್ತಾ ಇರುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಂತೂ ತೀರಾ ಹೆಚ್ಚು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭ. ಆಮೇಲೆ ಈ ಸಂದರ್ಭದಲ್ಲೆಲ್ಲ ಪ್ರಶ್ನೆ ಮಾಡುವಂಥದ್ದಂದ್ರೆ ಫೈರ್ ಸೇಫ್ಟಿ ಎಷ್ಟಿದೆ ಅಥವಾ ಎಷ್ಟು ಪಾಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಅಗೇನ್ ಜಗದೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಜಗದೀಶ್, ಸಹಜವಾಗಿ ಹೋಟೆಲ್ ಅಂತ ಅಂದ್ರೆ ಏನಾದ್ರು ಬಾಯ್ಲರ್ ಸ್ಫೋಟ ಆಗಿರ್ಬೋದಾ ಅಥವಾ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿರ್ಬೋದಾ? ಇದು ಆರಂಭಿಕ ಹಂತದಲ್ಲಿ ನಮ್ಮ ತಲೆಯಲ್ಲಿ ಬರುವಂತ ಯೋಚನೆ. ಬಟ್ ಇಲ್ಲಿ ಏನಾಗಿರ್ಬೋದು ಅನ್ನುವಂಥದ್ದು, ಯಾಕಂದ್ರೆ ನಿಗೂಢ ಸ್ಫೋಟ, ಕೆಲವರು ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಕೇಳ್ಪಟ್ವಿ. ಆಮೇಲೆ ಗಾಯಗೊಂಡವ್ರ ಸ್ಥಿತಿ ಹೇಗಿದೆ, ಏನ್ ಕತೆ ಜಗದೀಶ್? ಖಂಡಿತ ಮಾಲ್ತೇಶ್, ಕೆಲವೇ ನಿಮಿಷಗಳ ಹಿಂದೆ ಈ ಘಟನೆ ನಡೆದಿರುವಂಥದ್ದು. ಕುಂದಲಹಳ್ಳಿಯಲ್ಲಿ ಇರುವಂತಹ ಒಂದು ಹೋಟೆಲ್ನಲ್ಲಿ ಒಂದು ಭಾರಿ ಪ್ರಮಾಣದ ಒಂದು ಸ್ಫೋಟದ ಸದ್ದು ಕೂಡ ಕೇಳುತ್ತೆ. ಜೊತೆಗೆ ಕೂಡಲೇ ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿಗಳನ್ನು ಕಳಿಸುವಂಥ ಒಂದು ಕೆಲಸದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಒಂದು ಕರೆಯನ್ನು ಮಾಡಿ ಒಂದು ಮಾಹಿತಿಯನ್ನು ನೀಡ್ತಾರೆ. ಆದರೆ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ದಳಕ್ಕೆ ಇಲ್ಲಿ ಬೆಂಕಿಯ ಅವಘಡ ನಡೆದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಕೂಡ ಭಾಸವಾಗುವಂಥದ್ದು. ಕೂಡಲೇ ಹಾಗೆ ಏನು ಸ್ಥಳೀಯ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಸ್ಥಳಕ್ಕೆ HAL ಪೊಲೀಸರು ಕೂಡ ತೆರಳಿದ್ದಾರೆ. ನಿಜಕ್ಕೂ ಕೂಡ ಈ ಸ್ಫೋಟದ ಕಾರಣ ಏನು, ಯಾವ ನಿಟ್ಟಿನಲ್ಲಿ ಆಯಿತು ಅನ್ನುವಂಥ ನಿಟ್ಟಲ್ಲಿ ಕೂಡ ಈಗಾಗಲೇ ಒಂದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಬಹುಶಃ ಬಾಯ್ಲರ್ನ ಸ್ಫೋಟದಿಂದ ಈ ರೀತಿಯಾದಂಥ ಒಂದು ಅವಘಡ ಸಂಭವಿಸಿದೆ ಅನ್ನುವಂಥ ಒಂದು ಅನುಮಾನ ಕೂಡ ಕಂಡು ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಈಗಾಗಲೇ HAL ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆಯನ್ನ ಮಾಡುವಂತ ಒಂದು ಕೆಲಸದಲ್ಲಿ ಕೂಡ ನಿರತರಾಗಿದ್ದಾರೆ. ಮತ್ತೊಂದು ಕಡೆ ಈ ರೀತಿಯಾದಂಥ ಒಂದು ಸ್ಫೋಟದಿಂದಾಗಿ ಈಗಾಗಲೇ 5ಕ್ಕೂ ಹೆಚ್ಚು ಜನರಿಗೆ ಓಕೆ ಥ್ಯಾಂಕ್ ಯು ಜಗದೀಶ್. ನಮ್ಮ ಜಗದೀಶ್ ಹೇಳ್ತಾ ಇದ್ರಲ್ಲ, 5ಕ್ಕಿಂತ ಹೆಚ್ಚು ಮಂದಿ ಗಾಯ ಆಗಿದೆ. ಅಗ್ನಿಶಾಮಕ ದಳದವರು ಕೂಡ ಸದ್ಯ ಹೋಟೆಲ್ಗೆ ಬಂದಿದ್ದಾರೆ. ಆದ್ರೆ ಇದು ಯಾವುದೋ ಬೆಂಕಿ ಅವಘಡದಿಂದಾಗಿ ಆಗಿರುವಂತಹ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಅವರು ಪ್ರೈಮಫಸಿ ಅಥವಾ ಪ್ರಾಥಮಿಕವಾದಂತಹ ಒಂದು ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿರುವಂತಹ ಸಂಗತಿ ಅಂತ ತಿಳಿದು ಬರ್ತಾ ಇದೆ. ನೋಡೋಣ, ಮೋಹನ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವರು ಸ್ಥಳೀಯ ನಿವಾಸಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೋಹನ್ ಅವರು, ಎಷ್ಟೊತ್ತಿಗೆ ಸಂಭವಿಸಿದ್ದು ಈ ಸ್ಫೋಟ? ಏನ್ ಬಹಳ ತೀವ್ರತೆಯಿಂದ ಸಂಭವಿಸಿತ್ತಾ? ಏನ್ ಕತೆ ಮೋಹನ್ ಅವರೇ? ನಿಮ್ಮ ಹೆಸರೇನು ಹೇಳಿ? ಮಾಲ್ತೇಶ್ ಅಂತ. ಮಾಲ್ತೇಶ? ಮೋಹನ್ ನೀವು ಹೇಳಿ. ಮೋಹನ್ ಅನ್ನೋರು ಯಾರು ಹೇಳಿ? ಸಾರಿ, ಸಂಪರ್ಕ ಬಹುಶಃ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಸ್ಥಳೀಯರೊಂದಿಗೆ. ಮತ್ತೆ ಮಾತನಾಡ್ತೀವಿ ನಿಮ್ ಜೊತೆಗೆ. ಬಹುಶಃ ಏನೋ ಸ್ಥಳೀಯರು ಅಂತ ಹೇಳಿದ್ರು, ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ, ಏನೋ ಮಿಸ್ಕನೆಕ್ಟ್ ಆಗಿರ್ಬೋದು. ಬಟ್ ವಿಚಾರ ಅಂತ ಅಂದ್ರೆ ಆ ಭಾಗದಲ್ಲಿ ಸಂಭವಿಸಿರುವಂತಹ ಸ್ಫೋಟದ ವಿಚಾರವಾಗಿ ಸ್ಥಳೀಯರಲ್ಲೂ ಕೂಡ ಬಹಳ ಆತಂಕ ಇದೆ. ಆಮೇಲೆ ಹಲವು ಮಂದಿ ಬಹಳ ಗೊಂದಲ ಕೂಡ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸರಿಯಾಗಿ
ಇದು ಬೆಂಕಿಯಿಂದ ಆಗಿರುವಂಥ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಪ್ರಾಥಮಿಕ ಹಂತದಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತದೆ. ಹೀಗಾಗಿ ಆ ಸ್ಫೋಟಕ್ಕೆ ಏನು ಕಾರಣ ಆಗಿರ್ಬೋದು, ಯಾವ ಕಾರಣಕ್ಕಾಗಿ ಆ ಸ್ಫೋಟ ಸಂಭವಿಸಿರ್ಬೋದು ಅನ್ನುವಂಥದ್ದು ಸಹಜವಾದಂತಹ ಗುಮಾನಿ ವ್ಯಕ್ತ ಆಗ್ತಾ ಇದೆ. ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮೋಹನ್ ಅವರಲ್ವಾ? ಹೌದು ಹೌದು. ಹೇಗೆ ಸಂಭವಿಸಿದ್ದು ಸ್ಫೋಟ? ನೀವು ಆ ಟೈಮಲ್ಲಿ ಇದ್ರಾ ಮೋಹನ್ ಅವರೇ? ಸರ್ ಇಲ್ಲಿ ನಾವು ಸ್ವಲ್ಪ ಆಚೆ ಇದ್ವಿ, ಸೌಂಡ್ ಬಂತು. ಸೌಂಡ್ ಬಂದಿದ ತಕ್ಷಣ ನೋಡಿದ ತಕ್ಷಣ ಅಲ್ಲಿ ಬ್ಲಾಸ್ಟ್ ಸೌಂಡ್ ಬಂತು. ಸಿಲಿಂಡ್ರು ಇಲ್ಲ ಏನಂತ ಗೊತ್ತಾಗಿಲ್ಲ. ಬಟ್ ಅಲ್ಲಿ ಬ್ಲಾಸ್ಟ್ ಆಯ್ತು. ಒಂದ್ 8 ಜನಕ್ಕೆ ಇಂಜುರ್ಡ್ ಆಯ್ತು. ಎಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಸರ್. ಹೇಗಿತ್ತು ಅಂದ್ರೆ ಗಾಯಗೊಂಡಂತವ್ರ ಸ್ಥಿತಿ ಹೇಗಿತ್ತು ಮೋಹನ್ ಅವ್ರ, ಏನಾದ್ರು ಗೊತ್ತಾಯ್ತಾ? ಸ್ವಲ್ಪ ಬ್ಲಡ್ ಜಾಸ್ತಿ ಬಂತು ಕಿವಿಯಲ್ಲಿ, ಮತ್ತೆ ಲೆಫ್ಟ್ ಸೈಡ್ ಅಲ್ಲೆಲ್ಲ ಫುಲ್ಲು ಬ್ಲಡ್ ಬಂದಿದೆ ಸರ್. ಒಬ್ಬರಿಗೆ ಬಟ್ಟೆ ಎಲ್ಲ ಫುಲ್ಲು ಬ್ಯಾಕ್ ಸೈಡ್ ಎಲ್ಲ, ಲೇಡೀಸ್ಗೆ ಬ್ಯಾಕ್ ಸೈಡ್ ಎಲ್ಲ ಚಿಂದಿ ಆಗಿತ್ತು. ಬಟ್ಟೆ ಫುಲ್ಲು ಕಿತ್ತೋಗಿ ತುಂಬಾ ಇಂಜೂರ್ಡ್ ಆಗಿದೆ ಸರ್. ಒಂದಿಬ್ಬರಿಗೆ ತುಂಬಾ ಇಂಜೂರ್ಡ್ ಆಗಿದೆ, ಮತ್ತೆ ಒಂದ್ 8-10 ಜನಕ್ಕೆ ಸ್ವಲ್ಪ ಏಟ್ ಆಗಿದೆ. ಎಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಸರ್. ಏನದು ಹೋಟೆಲ್ ಮೋಹನ್ ಅವರೇ? ಹೌದು, ರಾಮೇಶ್ವರಂ ಹೋಟೆಲ್ ಸರ್. ಓ, ರಾಮೇಶ್ವರಂ ಹೋಟೆಲ್ ಆಗಿರೋದಾ? ಹೌದೌದು. ಎಲ್ಲಿ ಹೇಳಿ ಅದು? HAL ಲಿಮಿಟ್ಸ್ ITPL ಮೇನ್ ರೋಡ್ ಸರ್. ಓ, ITPL ಮೇನ್ ರೋಡ್ ರಾಮೇಶ್ವರಂ ಇದೆಯಲ್ಲ, ರಾಮೇಶ್ವರಂ ಕೆಫೆ ತಾನೇ? ಗೊತ್ತಲ್ವಾ? ಹೌದು, ರಾಮೇಶ್ವರಂ ಕೆಫೆ. ಅಂದ್ರೆ ಬಹಳ ಜನ ಇದ್ರು ಅಂತ ಕಾಣಿಸುತ್ತೆ. ಹೌದೌದು, ಈ ಜನ ಇದ್ರು. ಬಟ್ ಅದು ಯಾವ ತರ ಆಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನಾದ್ರು ಸಿಲಿಂಡರ್ ಸ್ಫೋಟ, ಬಾಯ್ಲರ್ ಸ್ಫೋಟ ಈ ತರದ್ ಏನಾದ್ರು ಅನ್ಸುತ್ತಾ, ಅಥವಾ ಬೇರೆ ಏನಾದ್ರು ಆಗಿರ್ಬೋದು ಅಂತನಾ ಮೋಹನ್? ಬೇರೆ ಏನಾದ್ರು ಇರ್ಬೋದು ಸರ್. ಸಿಲಿಂಡರ್ ಇಲ್ಲ ಅಲ್ಲಿ, ಗ್ಯಾಸ್ ಇಲ್ಲ ಸರ್ ಅಲ್ಲ ಆ ಪ್ಲೇಸ್ ಅಲ್ಲಿ. ಅಂದ್ರೆ ಈಗ ನಾವು ರಾಮೇಶ್ವರಂ ಸಹಜವಾಗಿ ಎಲ್ಲ ಅವ್ರದ್ದು ಹೋಟೆಲ್ ಬೇರೆ ಬೇರೆ ಕಡೆ ಹೋದಾಗ ಕಿಚನ್ ಸೆಕ್ಷನ್ ಬೇರೆನೆ ಇರುತ್ತೆ. ಅದಕ್ಕೂ ಇಲ್ಲಿ ಊಟ ಮಾಡೋರು ಅಥವಾ ಕಸ್ಟಮರ್ಸ್ ಏನು ಡೈರೆಕ್ಟ್ ಲಿಂಕ್ ಇರಲ್ಲ. ಒಂದಷ್ಟು ಮಧ್ಯ ಬಹಳ ಸ್ಥಳ ಇರುತ್ತೆ. ಇದು ಕಿಚನ್ ಅಲ್ಲಿ ಆಗಿರೋ ಸ್ಫೋಟನ, ಊಟ ಮಾಡ್ತಾ ಇದ್ದಂತ ಹೊರಗಡೆ ಅವರು ಅಲ್ಲಾಗಿರೋ ಸ್ಫೋಟನ? ಅಲ್ಲಿ ವಾಶ್ ಬೇಷನ್ ಇದೆ ಸರ್. ಅದ್ರ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡೋದು, ತಿಂಡಿ ತಿನ್ನೋ ಪ್ಲೇಸ್ ಇದೆ, ಅಲ್ಲಾಗಿರೋ ಸರ್. ಓ, ಅಂದ್ರೆ ಇದು ಕಿಚನ್ ಸೆಟಪ್ ಅಲ್ಲಿ ಅಲ್ಲಾಗಿರೋದಲ್ಲ ಇದು? ಕಿಚನ್ ಅಲ್ಲ, ಕಿಚನ್ ಅಲ್ಲ, ಬಾಯ್ಲರ್ದು ಅಲ್ಲ ಸರ್. ಇದು ಬೇರೆ ಏನೋ ಆಗಿರ್ಬೇಕು. ಬಟ್ ನಮ್ಗೂ ಸೌಂಡ್ ಬಂತು. ನಾವೆಲ್ಲ ಮೈನ್ ರೋಡ್ ಅಲ್ಲಿ ಯಾವ್ದೋ ಲಾರಿದು ಟೈರ್ ಏನೋ ಬ್ಲಾಸ್ಟ್ ಆಗಿರ್ಬೇಕಂತ ನಾವು ನೋಡಿದ್ವಿ. ಬಟ್ ಇಲ್ಲಿ ಬರೋ ಅಷ್ಟೊತ್ತು ನೋಡಿದ್ರೆ ರಾಮೇಶ್ವರಂ ಕೆಫೆಲ್ ಆಗಿರೋದು ಸರ್. ಓಹೋ, ಅಂದ್ರೆ ನೀವ್ ಹೇಳ್ದಂಗೆ ಪಾಪ ಮಹಿಳೆಯರು ಕೂಡ ಬಹಳ ಮಂದಿ ಇದ್ರು ಅಂತ ಕಾಣಿಸುತ್ತೆ ಗಾಯಗೊಂಡವರೆಲ್ಲ. ಹೌದು ಹೌದು. ಕೂಡಲೇ ಆಂಬುಲೆನ್ಸ್ ಬಂತಾ ಮೋಹನ್ ಅವರೇ? ಇಲ್ಲ, ಆಂಬುಲೆನ್ಸ್ ಇಲ್ಲ ಸರ್. ಪೊಲೀಸರು ಮಾತ್ರ ಬಂದವ್ರೆ. ಆಂಬುಲೆನ್ಸ್ ಬಂದಿಲ್ಲ, ಯಾವ್ದು ಬಂದಿಲ್ಲ ಇನ್ನ. ಏನೊಂದು 8 ಜನ ಹೆಚ್ಚು ಆಟೋದಲ್ಲಿ, ಆಮೇಲೆ ಮತ್ತೆ ಕಾರುಗಳಲ್ಲಿ ಕಳ್ಸಿದೀವಿ ಹಾಸ್ಪಿಟ್ಲಿಗೆ. ಒಂದ್ 8 ಜನನ ಹೆಚ್ಚು ಕಮ್ಮಿ 8-10 ಜನ ಆಗಿರುತ್ತೆ ಸರ್. ನಾವು ಬರೋಷ್ಟೊತ್ತಿಗೆ ಅರ್ಧ ಹೋಗಿದ್ರು, ಮತ್ತೆ ಕಳಿಸಿದ್ವಿ. ನಿಮ್ಗೇನ್ ಗುಮಾನಿ ಇದೆ ಮೋಹನ್ ಅವರೇ? ಅಲ್ಲಿ ಹೋಟೆಲ್ ಅವರು, ಪೊಲೀಸ್ನವರು ಈ ತರದೆಲ್ಲ ಈಗ ಪ್ರೈಮಾ ಫಸಿ ಪ್ರಾಥಮಿಕ ತನಿಖೆ ನಾವು ಇಲ್ಲಿ ಆಪೋಸಿಟ್ ಬೇಕ್ರಿ ಇದೆ, ಅಲ್ಲಿ ನಿಂತಿದೀವಿ. ಬಟ್ ಅಲ್ಲಿ ಯಾರನ್ನು ಬಿಡ್ತಾ ಇಲ್ಲ ಪೊಲೀಸ್ ಅವ್ರೀಗ. ಓಕೆ, ನಮ್ ಡೌಟ್ ಅದ್ ಮೋಸ್ಟ್ ಬಾಂಬ್ ಇರ್ಬೋದೇನೋ ಅಂತ ನಮ್ಗೂ ಡೌಟ್ ಇದೆ. ಗೊತ್ತಿಲ್ಲ ಸರ್, ಇನ್ನ ಸರಿಯಾಗಿ ನಮ್ಗೂ ಗೊತ್ತಿಲ್ಲ. ಈ ITPL ಅಂದ್ರೆ ಆ ಕಡೆ ಎಲ್ಲ ಈ ಪಾಪ ಟೆಕ್ಕಿಗಳು ಕಡೆ ಜಾಸ್ತಿ. ಆಮೇಲೆ ರಾಮೇಶ್ವರಮಿಗೆ ಬರೋರು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿರೋರೆ, ಹೆಚ್ಚು ಕಮ್ಮಿ ಬರುವಂತವ್ರು. ಸೊ ಅಂತ ಕ್ರೌಡೇ ಇತ್ತು ಅಂತ ಕಾಣಿಸುತ್ತಲ್ವಾ ಅಲ್ಲಿ ಟೆಕ್ಕಿಗಳು? ಕ್ರೌಡ್ ಇತ್ತು. ಬಟ್ ಇಲ್ಲಿ ಪಕ್ಕದಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಜಾಸ್ತಿ ಇದೆ. ಸ್ವಲ್ಪ ಜಾಸ್ತಿ ಆಗಿದೆ, ಅಪಾರ್ಟ್ಮೆಂಟ್ಗೂ ಏಟ್ ಆಗಿರೋದು. ಓ, ಆ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ ಹಂಗಾರೆ? ಹೌದು ಸರ್. ಓಕೆ. ಹೋಟೆಲ್ ಕಂಪ್ಲೀಟ್ ಕ್ಲೋಸ್ ಮಾಡ್ಯಾರ ಅನ್ಸುತ್ತಲ್ಲ ಈಗ? ಕ್ಲೋಸ್ ಮಾಡಿದ್ದಾರೆ. ಪೊಲೀಸರು ಏನೋ ಚೆಕ್ ಮಾಡ್ತಾ ಇದಾರೆ. ಅದು ಏನ್ ಗೊತ್ತಾಗುತ್ತೆ ಆಮೇಲೆ ಗೊತ್ತಾಗುತ್ತೆ ಸರ್, ಎಲ್ಲ ಬಂದ್ಮೇಲೆ ಅವರು. ಏನ್ ಬಹಳ ಮಂದಿ ಪೊಲೀಸರು ಬಂದಿಯಾರ ಈಗ? ಬಂದಿದ್ದಾರೆ. 3 ಜೀಪ್ ಇದೆ ಸರ್, ಸರ್ಕಲ್ ಎಲ್ಲ ಬಂದಿದ್ದಾರೆ. ಓಕೆ. ಬಟ್ ಅದು ಕ್ಲಿಯರ್ ಅಲ್ವಾ? ಇದೇನು ಕಿಚನ್ ಸೆಕ್ಷನ್ ಅಲ್ಲಿ ಆಗಿರೋದಲ್ಲ ಈ ಬ್ಲಾಸ್ಟ್ ಹಾಗಾದ್ರೆ? ಅಲ್ಲ. ಹೌದು, ಅದ್ 90% ಅದು ಗ್ಯಾಸ್ ಅಲ್ಲ ಸರ್. ಗ್ಯಾಸ್ ಅಲ್ಲಿ ಇಲ್ವೇ ಇಲ್ಲ. ಓಕೆ. ಬಹಳ ಕ್ರೌಡ್ ಇತ್ತಂತ ಬ್ಲಾಸ್ಟ್ ಆಗಿದ್ದ ಟೈಮ್ ಅಲ್ಲಿ? ಇತ್ತು ಸರ್, ಸ್ವಲ್ಪ ಜನ ಇದ್ರು. ಮಧ್ಯಾಹ್ನ ಊಟ ಟೈಮ್ ಅಲ್ವಾ, ಎಲ್ಲ ಬಂದಿರ್ತಾರೆ. ಆಮೇಲೆ ರಾಮೇಶ್ವರಂ ಅಂದ್ರೆ ನೀವು ರಾತ್ರಿ 11:30 ಹೋದ್ರು ಅಲ್ಲಿ ಕ್ರೌಡ್ ಇದ್ದೇ ಇರುತ್ತೆ ಹೆಚ್ಚು ಕಡಿಮೆ. ರಾತ್ರಿ 12-1 ಗಂಟೆವರೆಗೂ ಕ್ರೌಡ್ ಇದ್ದೇ ಇರುತ್ತೆ. ಹೌದು. ಥ್ಯಾಂಕ್ ಯು ಮೋಹನ್ ಅವರೇ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದಕ್ಕೆ. ಮೋಹನ್ ಅಂತ ಪಾಪ ಅವರು ಸ್ವಲ್ಪ ಗೊಂದಲದಲ್ಲಿದ್ರು, ಬಟ್ ಅವ್ರಿಗಿರುವಂಥ ಮಾಹಿತಿಯನ್ನು ಅವ್ರು ಹೇಳಿದ್ರು. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಸಂಗತಿ ಏನು ಅಂತ ಅಂದರೆ, ಇದು ಕಿಚನ್ ಸೆಕ್ಷನಲ್ಲಿ ಆಗಿರುವಂಥದ್ದು ಬ್ಲಾಸ್ಟ್ ಅಲ್ಲ. ನೀವು ಯಾವುದೇ ಹೋಟೆಲ್, ಅದರಲ್ಲೂ ನೀವು ರಾಮೇಶ್ವರಂ ಕೆಫೆ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಸರುವಾಸಿ ಆಗಿರುವಂಥ ಕೆಫೆ ಒಂದು. ಎರಡನೇದು, ಭಾಳಷ್ಟು ತನ್ನ ಬ್ರಾಂಚಸ್ಸನ್ನು ಅವರು ವಿಸ್ತರಿಸ್ತಾ ಇದ್ದಾರೆ. ಆಮೇಲೆ ಈಗ ಮೊನ್ನೆ ತಾನೇ ಬಾಲಿವುಡ್ ಸ್ಟಾರ್ಗಳು ಕೂಡ ಕೆಲ ರಾಮೇಶ್ವರಂ ಕೆಫೆಗೆ ಹೋಗಿ ಅಲ್ಲಿ ಊಟ ಮಾಡೋದು, ಫೋಟೋ ತೆಗೆಯೋದು, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅಷ್ಟು ಒಂದು ಹೆಸರುವಾಸಿ ಆಗಿರುವಂಥ ಕೆಫೆ. ಅಂದರೆ ಅವ್ರು ಅಷ್ಟೊಂದು ಮುಂಜಾಗ್ರತೆಯನ್ನು ಕೂಡ ತೆಗೆದುಕೊಂಡಿರ್ತಾರೆ. ಇಂಥ ಒಂದು ಔಟ್ಲೆಟನ್ನೆಲ್ಲ ಮಾಡ್ತಾ ಇದ್ದಾರೆ ಅಥವಾ ಇಂಥದ್ದೊಂದು ಬ್ರಾಂಚನ್ನೆಲ್ಲ ಅವ್ರು ವಿಸ್ತರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡಿ ಈ ಥರದ್ದು ಬ್ಲಾಸ್ಟ್ ನೋಡಿ, ಅಲ್ಲಿ ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಶೀಟ್ಗಳು ಓಪನ್ ಆಗಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಅಂದರೆ ಆ ಮಟ್ಟಿಗಿನ ತೀವ್ರತೆಯ ಬ್ಲಾಸ್ಟಲ್ಲಿ ಆಗಿರುವಂಥದ್ದು.
ನಾನು ಅದನ್ನೇ ಹೇಳ್ತಾ ಇದ್ದೆ, ಈ ರಾಮೇಶ್ವರಂ ಕೆಫೆಲ್ ನೀವು ಭಾಳ ಸಂದರ್ಭದಲ್ಲಿ ನೋಡಿದಾಗ ಏನೋ ಕೆಲವೊಂದು ಹೋಟೆಲ್ ನೋಡ್ತೀರಾ, ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ಭಾಳ ಜನ ತುಂಬಿರ್ತಾರೆ. ಆಮೇಲೆ ಕಿಚನ್ ಸೆಕ್ಷನ್ನು ಅದ್ರ ಪಕ್ಕನೇ ಕುತ್ಕೊಂಡು ಅವ್ರು ಊಟ ಮಾಡ್ತಾ ಇರ್ತಾರೆ, ಸ್ಟ್ಯಾಂಡಿಂಗ್ನಲ್ಲೋ ಕುತ್ಕೊಂಡು. ಆ ಟೈಮಲ್ಲಿ ಏನಾದ್ರು ಬ್ಲಾಸ್ಟ್ ಆದರೆ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ. ಬಹುತೇಕ ರಾಮೇಶ್ವರಂ ಕೆಫೆಯಲ್ಲಿ ನಿಮಗೆ ಕಿಚನ್ ಸೆಕ್ಷನ್ ಎಲ್ಲ ಭಾಳ ಸಪ್ರೇಟಾಗಿ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಕೌಂಟರ್ ವ್ಯವಸ್ಥೆ ಇದೆ. ಅದಾದ ನಂತರದಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ಈಗ ನೋಡ್ರೆ ಅಂಥ ಕಡೆನೇ ಈ ಥರದ್ದು ಬ್ಲಾಸ್ಟ್ ಆಗಿರೋದು. ಅಂದರೆ ಈ ಕೂತು ಊಟ ಮಾಡುವಂಥ ಕಡೆ ಬ್ಲಾಸ್ಟ್ ಆಗಿರುವಂಥದ್ದೇ. ಅಲ್ಲೆಂಗೆ ಬ್ಲಾಸ್ಟ್ ಆಯ್ತು, ಅಲ್ಲೇನು ಇಟ್ಟಿದ್ರು ಅನ್ನುವಂಥದ್ದಕ್ಕೆ ಒಂದು ಗುಮಾನಿ ಕಾರಣ ಆಗಿರುವಂಥದ್ದು ಸಂಗತಿ. ಆಮೇಲೆ ನೋಡಿ, ಅಲ್ಲಿ ಕೆಲವರು ಕಿಚನ್ ಸ್ಟಾಫ್ ಅವರೆಲ್ಲ ಈ ತಲೆಗೆ ಅವರೆಲ್ಲ ಹಾಕ್ಕೊಂಡಿರುವಂಥದ್ದನ್ನು ನೀವು ನೋಡ್ಬೋದು. ಅಲ್ಲಿ ಅವರು ಕೂಡ ಎಲ್ಲ ಹೊರಗಡೆ ಬಂದು ಭಾಳ ಆತಂಕದಲ್ಲಿ ನೋಡ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸಾರ್ವಜನಿಕರಿಗಿಂತ ಆ ಹೋಟೆಲ್ನ ಸಿಬ್ಬಂದಿಯೇ ಭಾಳ ಆತಂಕಕ್ಕೊಳಗಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಬಹುಶಃ ನೀವು ಅಲ್ಲಿ ನೋಡಬಹುದು, ಅವ್ರು ಬಹುಶಃ ಅಲ್ಲಿ ವಾಶ್ ಬೇಸಿನ್ ಇರುವಂಥ ಸ್ಥಳ ಅಂತ ಕಾಣಿಸುತ್ತೆ, ಅಲ್ಲಿ ಕೈ ತೊಳೆಯೋಕ್ಕಿರುವಂಥ ಸ್ಥಳ ಅಂತ ಕಾಣಿಸುತ್ತೆ. ಕೆಲವೊಂದು ಅಲ್ಲಿ ಸೂಚನಾ ಫಲಕ ಕೂಡ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲೇ ಬ್ಲಾಸ್ಟ್ ಆಗಿದೆ ಅನ್ನುವಂಥ ನಮ್ಮ ಜೊತೆಗೆ ಮಾತನಾಡೋ ಮೋಹನ್ ಹೇಳ್ತಾ ಇದ್ರು. ಅದಕ್ಕೆ ತಕ್ಕಂಗೆ ಅಲ್ಲೇ ಅಕ್ಕಪಕ್ಕ ಭಾಳ ಈ ರೂಫ್ ಎಲ್ಲ ಕಿತ್ತೋಗಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಏನಾದರೂ ನೋಡಿ, ಇಲ್ಲಿ ಈಗ ಭಾಳ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. TV9ನಲ್ಲಿ ನೀವು ಕೆಲ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇದು HAL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರುವಂಥ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂಥ ಸ್ಫೋಟ. ಅಲ್ಲಿ ಕೆಲ ಪೊಲೀಸರು ಕೂಡ, ಮಹಿಳಾ ಸಿಬ್ಬಂದಿ, ಮಹಿಳಾ ಅಧಿಕಾರಿ ಕೂಡ ಅಲ್ಲಿ ಕೆಲ ಸೂಚನೆಯನ್ನು ಕೊಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಭಾಳ ಮಂದಿ ಪೊಲೀಸರು ಕೂಡ ಅಲ್ಲಿ ಬಂದು ಸೇರಿದ್ದಾರೆ. ನಿಮಗೆ ಕುಂದಲಹಳ್ಳಿ ಅನ್ನೋದಕ್ಕೆ ಸ್ವಲ್ಪ ಗೊಂದಲ ಆಗ್ಬೋದು. ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಇಂದಿರಾನಗರ, ನಿಮಗೆ HAL ಪೊಲೀಸ್ ಲಿಮಿಟ್ಸಲ್ಲೇ ಬರುವಂಥ ಕುಂದಲಹಳ್ಳಿ ಅಂದರೆ ಎಕ್ಸಾಕ್ಟ್ ಸ್ಪಾಟ್ ಬಂದುಬಿಟ್ಟು ಕುಂದಲಹಳ್ಳಿ, ಬಟ್ ಅದು ಇಂದಿರಾನಗರ ದಲ್ಲಿರುವಂಥ ಒಂದು ಹೋಟೆಲ್. ಅದು ಆ ಹೋಟೆಲ್ನಲ್ಲಿ ರಾಮೇಶ್ವರಂ ನೀವು ಭಾಳ ಮಂದಿ ನೋಡಿರ್ತೀರಾ. ನೋಡಿ, ಇದೇ ರಾಮೇಶ್ವರಂ ಕೆಫೆ, ಇಂದಿರಾನಗರದ ರಾಮೇಶ್ವರಂ ಕೆಫೆಯಲ್ಲೇ ಈ ರೀತಿಯಾದಂಥ ಒಂದು ಅನಾಹುತ ಸಂಭವಿಸಿದೆ. ಬಹುಶಃ ಏನಾದರೂ ಒಂದು ಗುಮಾನಿ ಅಂತ ಅಂದರೆ ಹೊರಗಡೆ ಏನಾದರೂ ಸಿಲಿಂಡರ್ ಇಟ್ಟಿದ್ರಾ, ಅದು ಭಾಳ ಬಿಸಿಲಿನ ತಾಪಕ್ಕೆ ಏನಾದರೂ ಬ್ಲಾಸ್ಟ್ ಆಯ್ತಾ ಅನ್ನುವಂಥದ್ದು ಒಂದು ಗುಮಾನಿ ಸಹಜವಾಗಿ ಬರುತ್ತೆ. ಬಟ್ ರಾಮೇಶ್ವರಂ ಕೆಫೆ ಅಂತ ಸ್ಥಳದಲ್ಲಿ ಅಷ್ಟು ಭಾಳ ನೀಟಾಗಿ ಸರ್ವಿಸ್ ಕೊಡುವಂಥ ಒಂದು ಹೆಸರುವಾಸಿ ಕೂಡ ಈ ಕೆಫೆ. ಹೋದಂಥವ್ರಿಗೆ ಸಹಜವಾಗಿ ಗೊತ್ತಿರುತ್ತೆ. ಸೊ ಅಂಥ ಕಡೆಯಲ್ಲೆಲ್ಲ ಹೊರಗಡೆ ಎಲ್ಲ ಜನ ಇರುವಂಥ ಸಂದರ್ಭದಲ್ಲಿ ಸಿಲಿಂಡರ್ ಇಡ್ತಾರೆ ಅಂತ ನಾವು ಊಹಿಸೋಕ್ಕೂ ಆಗಲ್ಲ. ಹಾಗಾಗಿ ಇದು ಪ್ರಾಥಮಿಕವಾಗಿ ಹೇಗೆ ಸಂಭವಿಸಿರ್ಬೋದಾದಂಥ ಬ್ಲಾಸ್ಟ್ ಅನ್ನುವಂಥದ್ದೇ ಭಾಳ ಗುಮಾನಿ ಕಾರಣ ಆಗ್ತಾ ಇದೆ. TV9ನ ಕೆಲ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ಬೋದು. ಪೊಲೀಸ್ ಸಿಬ್ಬಂದಿಯೂ ಕೂಡ ಭಾಳ ಮಂದಿ ಅಲ್ಲಿ ಬಂದು ಸೇರಿದ್ದಾರೆ. ಕೆಲ ಸಲಹೆ ಸೂಚನೆ, ಅದರ ಜೊತೆಗೆ ತನಿಖೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರಲ್ಲೂ ಸಹಜವಾಗಿ ಒಂದಷ್ಟು ಗೊಂದಲ ಇದೆ. ಆಮೇಲೆ ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟ ಹಾಗಿನ ಸಿಬ್ಬಂದಿಯೂ ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಕಂಪ್ಲೀಟ್ ಆಗಿ ಜಾಗವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಂಥವ್ರು ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾರೂ ಅಲ್ಲಿ ಹೋಗ್ಬಿಡ್ತಾ ಇಲ್ಲ ಅಂತ. ಹೌದು, ಯಾಕಂದರೆ ಈ ಬ್ಲಾಸ್ಟ್ ಬಗ್ಗೆ ಸಹಜವಾಗಿ ಕೆಲವು ಗೊಂದಲಗಳಿರುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಗೊತ್ತಿಲ್ಲ, ನಮ್ಮ ಜೊತೆಗೆ ಮಾತನಾಡಿದಂಥವ್ರು ನಾವು ಅದನ್ನೇ ಕೇಳಿದ್ವಿ, ನಿಮ್ಗೇನು ಡೌಟ್ ಇದೆ ಅಂತ ತಿಳ್ಕೊಂಡು. ಯಾಕಂದರೆ ಅಲ್ಲಿ ಬಾಯ್ಲರ್ ಇಲ್ಲ, ಆಮೇಲೆ ಈ ಏನು ಸಿಲಿಂಡ್ರ್ ಇಲ್ಲ. ಇಂಥ ಕಡೆ ಸ್ಫೋಟ ಆಗಿದೆ ಅಂತಂದರೆ ಏನಾದ್ರು ಬಾಂಬ್ ಗಿಂಬ್ ಇಟ್ಟಿಯಾರ ಅಂತ ನಮಗೊಂದು ಗುಮಾನಿ ಇದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ಗೊತ್ತಿಲ್ಲ ಏನಾಗಿದೆ ಅನ್ನುವಂಥದ್ದು, ಯಾಕಂದರೆ ಭಾಳ ತೀವ್ರತೆಯಲ್ಲೇ ಕೇಳಿಬಂದಿರುವಂಥ ಶಬ್ದ. ಆಮೇಲೆ ರಾಮೇಶ್ವರಂ ಕೆಫೆ, ನಾವು ಯಾಕೆ ಮತ್ತೆ ರಾಮೇಶ್ವರಂ ಕೆಫೆ ವಿಚಾರವಾಗಿ ಹೇಳ್ತಾ ಇರೋದು ಅಂತಂದರೆ, ನೀವು ಭಾಳ ಸಂದರ್ಭದಲ್ಲಿ ನೀವು ನೋಡಿರ್ತೀರ, ಭಾಳ ಜನಜಂಗುಳಿ ಇರುವಂಥ ಒಂದು ಕೆಫೆ ಅದು ರಾಮೇಶ್ವರಂ ಕೆಫೆ. ಎಲ್ಲೇ ಬ್ರಾಂಚ್ ಓಪನ್ ಮಾಡಿದ್ರು ರಾತ್ರಿ 1 ಗಂಟೆ ತನಕ ಹೋದರೂ ಕೂಡ ನಿಮ್ಗೆ ಅಷ್ಟು ಮಟ್ಟಿಗೆ ಜನ ಇರ್ತಾರೆ. ಅಂಥ ಕಡೆನೇ ಏನಾದರೂ ಬೇಕು ಅಂತಲೇ ಅಂಥ ಜಾಗ ಆಯ್ಕೆ ಮಾಡ್ಕೊಂಡು ಈ ಥರದ್ದು ಏನಾದ್ರು ಬ್ಲಾಸ್ಟ್ ಯಾರಾದರೂ ಮಾಡಿದಾರಾ ಅನ್ನುವಂಥದ್ದು ಒಂದು ಗುಮಾನಿ ಸಹಜವಾಗಿ ವ್ಯಕ್ತ ಆಗುತ್ತೆ. ರಾಚಪ್ಪ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ರಾಚಪ್ಪ, ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ರಾಚಪ್ಪ ಈ ಬ್ಲಾಸ್ಟ್ ಬಗ್ಗೆ? ಮಾಲ್ತೇಶ್, ವೈಟ್ಫೀಲ್ಡ್ ಸಮೀಪ ಇರುವಂತಹ ಕುಂದಲಹಳ್ಳಿ ಗೇಟ್ ಏನಿದೆ, ಅಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಈ ರೀತಿಯಾದಂತಹ ಒಂದು ನಿಗೂಢವಾದಂತಹ ಸ್ಫೋಟ ಆಗಿರುವಂತದ್ದು. ಅಂದ್ರೆ ಪ್ರಾಥಮಿಕವಾಗಿ ಅಗ್ನಿಶಾಮಕ ದಳದ ಅಧಿಕಾರಿಯಾಗಿ ಸಿಬ್ಬಂದಿಗಳಿಗೆ ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂತ ರೀತಿಯಲ್ಲಿ ಮಾಹಿತಿಯನ್ನು ಕೂಡ ಆಗುತ್ತೆ. ಅದಾದ ನಂತರದಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಲಕ್ಷಣಗಳು ಕೂಡ ಕಂಡು ಬರುತ್ತಿಲ್ಲ. ಯಾಕಂತಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆದ ತಕ್ಷಣ ಅಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ, ಆದ್ರೆ ಬೆಂಕಿಯ ಯಾವುದೇ ಲಕ್ಷಣಗಳು ಕೂಡ ಈ ಬ್ಲಾಸ್ಟ್ ಆದಂತಹ ಜಾಗದಲ್ಲಿ ಕಂಡಿರಲಿಲ್ಲ. ಹಾಗಾಗಿ ಹೋಟೆಲ್ ಅಂತ ಅಂದ ತಕ್ಷಣ ಅಲ್ಲಿ ಚಿಮ್ನೆ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಬಾಯ್ಲರ್ ಆಗಿರ್ಬೋದು, ಎಲ್ಲ ವಸ್ತುಗಳು ಕೂಡ ಸಹಜವಾಗಿ ಇರುತ್ತೆ. ಹಾಗಾಗಿ ಹೋಟೆಲ್ ನಲ್ಲಿ ಈ ರೀತಿ ಸ್ಫೋಟಗೊಂಡಿರೋದಕ್ಕೆ ಕಾರಣ ಏನು, ಏನ್ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಇನ್ನೂ
ಕೂಡ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಈ ಒಂದು ಘಟನೆಯಲ್ಲಿ ಸುಮಾರು 5 ಜನರಿಗೆ, ಅಂದ್ರೆ ರಾಮೇಶ್ವರಂ ಕೆಫೆ ಅಂದ್ರೆ ಅಲ್ಲಿ ಸಾಕಷ್ಟು ಜನರು ಗ್ರಾಹಕರು ಕೂಡ ಬಂದಿರ್ತಾರೆ, ಊಟವನ್ನ ಕೂಡ ಮಾಡ್ತಿರ್ತಾರೆ. ಹಾಗಾಗಿ 5 ಜನರಿಗೆ ಈ ಒಂದು ಘಟನೆಯಲ್ಲಿ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತ. ಅವರೆಲ್ಲರನ್ನೂ ಕೂಡ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ಕೊಡಲಾಗಿದೆ. ಅಂದ್ರೆ ಬಾಯ್ಲರ್ ಬ್ಲಾಸ್ಟ್ ಆಗಿದೆಯಾ ಅಥವಾ ಓವನ್ ಏನಾದ್ರು ಬ್ಲಾಸ್ಟ್ ಆಗಿದೆಯಾ, ಹಾಗೇನೆ ಚಿಮ್ನಿ ಏನಾದ್ರು ಬ್ಲಾಸ್ಟ್ ಆಗಿದೆ, ಈ ರೀತಿಯಾಗಿ ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಪರಿಶೀಲನೆಗಳು ಆಗ್ತಾ ಇದೆ. ಮಾಲ್ತೇಶ್, ರಜಪ್ಪ, ಅಂದ್ರೆ ನಮ್ ಜೊತೆಗಲ್ಲಿ ಕೆಲ ಸ್ಥಳೀಯರು ಮಾತನಾಡ್ತಾ ಹೇಳ್ತಾ ಇದ್ರು, ಇದು ಕಂಪ್ಲೀಟ್ ಈ ಕೈ ತೊಳೆಯೋ ಜಾಗ ಇದೆಯಲ್ಲ, ವಾಶ್ ಬೇಸಿನ್ ಇಟ್ಟಿರ್ತಾರಲ್ಲ, ಅಲ್ಲಾಗಿರುವಂತಹ ಬ್ಲಾಸ್ಟ್. ಅದಕ್ಕೆ ತಕ್ಕಂಗೆ ನಮ್ಗೀಗ ಕೆಲ ಫೋಟೋ ಸಿಕ್ಕಿದೆಯಲ್ಲ ರಾಚಪ್ಪ, ಅದರಲ್ಲೂ ಕೂಡ ಅದರ ಈ ಕೈ ತೊಳೆಯೋ ಬೇಸಿನ್ ಪಕ್ಕನೆ ಬಹಳ ಈ ರೂಫ್ ಎಲ್ಲ ಕಿತ್ತೋಗಿರೋದನ್ನ ನಾವು ನೋಡ್ತಾ ಇದೀವಿ. ಹಾಗಾಗಿ ಅಲ್ಲಿ ಯಾರು ಸಿಲಿಂಡರ್ ಇಟ್ಟಿರ್ತಾರೆ ಅಥವಾ ಬಾಯ್ಲರ್ ಇಟ್ಟಿರ್ತಾರೆ, ಇದೊಂದು ಸಹಜವಾದ ಗುಮಾನಿ ಬರುತ್ತೆ. ಹಿಂಗಾಗಿ ಬೇರೆ ತರಣ ಅಂತ ಸ್ಫೋಟನ ಇದು ಅನ್ನುವಂಥದ್ದು ಒಂದು ಗುಮಾನಿ ಬರುತ್ತೆ ಅಲ್ವಾ ರಾಚಪ್ಪ? ಮಾಲ್ತೇಶ್, ಅಂದ್ರೆ ಸಹಜವಾಗಿ ಪ್ರಾಥಮಿಕ ಹಂತದಲ್ಲಿ ಇಂಥದೇ ಕಾರಣಕ್ಕೆ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ HAL ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಯಾವ ಜಾಗದಿಂದ ಬ್ಲಾಸ್ಟ್ ಆಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಸಹಜವಾಗಿ ಇಂಥ ಒಂದು ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರಿಗೆ ಒಂದು ಆತಂಕ ಎದುರಾಗತ್ತೆ. ಅದ್ರ ಜೊತೆಗೆ ಯಾವ್ದಾದ್ರು ಕೃತ್ಯ ಅನ್ನುವಂಥ ನಿಟ್ಟಿನಲ್ಲೂ ಶಂಕೆ ಕೂಡ ವ್ಯಕ್ತವಾಗುತ್ತೆ. ಹಾಗೆ ಸಾರ್ವಜನಿಕರನ್ನ ಕೇಳಿದಂತ ಸಂದರ್ಭದಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾದಂತಹ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಯಾವ ಕಾರಣಕ್ಕೆ ಬ್ಲಾಸ್ಟ್ ಆಯ್ತು, ಕೆಲವರು ಹೇಳ್ತಿರ್ತಾರೆ ಬಾಯ್ಲರ್ ಆಯ್ತು ಅಂತ ಹೇಳಿ, ಮತ್ತೆ ಕೆಲವರು ಇಲ್ಲ ಇದು ಯಾರ್ದೋ ಒಂದು ಕೈವಾಡ ಇರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾಹಿತಿಯನ್ನ ಅಲ್ಲಿರುವಂತಹ ಸ್ಥಳೀಯರು ಸಹಜವಾಗಿ ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾರೆ. ಹಾಗಾಗಿ ಆ ಪೊಲೀಸರ ತನಿಖೆಯಿಂದ ಸ್ಪಷ್ಟವಾದಂತಹ ಉತ್ತರ ಗೊತ್ತಾಗತ್ತೆ. ಅಂದ್ರೆ ಯಾವ ಕಾರಣಕ್ಕೆ ಈ ಒಂದು ಬ್ಲಾಸ್ಟ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ FSL ತಂಡ ಕೂಡ ಆಗಮನ ಆಗತ್ತೆ. ಹಾಗಾಗಿ FSL ತಂಡದವರು ಕೂಡ ಬಂದು ಪರಿಶೀಲನೆ ಮಾಡಿ ಅಲ್ಲಿ ಸಿಗುವಂತ ಸಾಕ್ಷ್ಯ ಏನಿದೆ ಅದೆಲ್ಲವನ್ನ ಕೂಡ ಲಭ್ಯ ಆಗಿ ರಚಪ್ಪ, ಜಸ್ಟ್ ರಚಪ್ಪ ಮಾತನಾಡ್ತೀನಿ.